ಹಾಯ್, ನನ್ನ ಹೆಸರು ನರೇಂದ್ರ. ನೀವು ನೋಡ್ತಾರೆ ಟೆಕ್ ರಿಪೋರ್ಟ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಏಸರ್ ಸ್ವಿಫ್ಟ್ ಗೋ 14 OLED ಲ್ಯಾಪ್ಟಾಪ್ ಫುಲ್ ರಿವ್ಯೂ ಆದ್ರೆ ನೋಡೋಣ. ಮೊದಲನೇದಾಗಿ ಬಾಕ್ಸ್ ಕಂಟೆಂಟ್ ನೋಡ್ಕೊಳ್ಳೋದಾದ್ರೆ ಒಂದು ಅಡಾಪ್ಟರ್ ಬರುತ್ತೆ, ಯೂಸರ್ ಮ್ಯಾನ್ಯುಯಲ್ ಇರುತ್ತೆ, ಫೈನಲ್ ಆಗಿ ಲ್ಯಾಪ್ಟಾಪ್ ಆದ್ರೆ ಬರುತ್ತೆ. ಡಿಸೈನ್ ನೋಡಬಹುದು ನೀವು ಎಷ್ಟು ಸಿಂಪಲ್ ಆಗಿ ಮೆಟಲ್ ಡಿಸೈನ್ ಒಂದಿಗೆ ಬಂದಿದೆ ಅಂತ. ಪ್ಲೈನ್ ಆಗಿದ್ರೆ ಇರುತ್ತೆ ಡಿಸೈನ್ ನೋಡೋಕ್ಕೆ. ನಮಗೆ ಇದು 14 ಇಂಚ್ ಡಿಸ್ಪ್ಲೇ ಆಗಿರೋದ್ರಿಂದ ನಮಗೆ ಸ್ವಲ್ಪ ಲ್ಯಾಪ್ಟಾಪ್ ಚಿಕ್ಕದಾಗಿರುತ್ತೆ. ಬಾಟಮ್ ನಲ್ಲಿ ಹೇರ್ ಇಂಟೇಕ್ ಇರುತ್ತೆ, ಎಕ್ಸಾಸ್ಟ್ ಇಂಜ್ ಹತ್ರ ಕೊಟ್ಟಿರ್ತಾರೆ. ಎಕ್ಸಾಸ್ಟ್ ನೋಡ್ಬೋದು ನಮಗೆ ಎಷ್ಟು ಸೈಡ್ ಅಲ್ಲಿ ಚಿಕ್ಕದಾಗಾದ್ರೆ ಕೊಟ್ಟಿದ್ದಾರೆ. ಬೆಸಲ್ಸ್ ಮಾತ್ರ ತುಂಬಾ ಸ್ಲಿಮ್ ಆಗಿದ್ರೆ, ನಾವು ಟೆಸ್ಟ್ ಮಾಡಿರೋ ಎಲ್ಲಾ ಲ್ಯಾಪ್ಟಾಪ್ ಗಳಲ್ಲಿ ಅಂಡರ್ 60 ಬರ್ತಾ ಇರುವಂತ ಲ್ಯಾಪ್ಟಾಪ್ ಅಲ್ಲಿ ಸ್ಮಾಲೆಸ್ಟ್ ಬೆಸಲ್ ಇರೋದಂತ ಅಂದ್ರೆ ನಮಗೆ ಈ ಲ್ಯಾಪ್ಟಾಪ್ ಅಲ್ಲೇ. ಇನ್ನು ಬಿಲ್ಡ್ ಕ್ವಾಲಿಟಿ ನೋಡ್ಕೊಳ್ಳೋದಾದ್ರೆ ಇದು ನಮಗೆ ಮೆಟಲ್ ಬಿಲ್ಡ್ ಒಂದಿಗೆ ಬರುತ್ತೆ. ಬಿಲ್ಡ್ ಕ್ವಾಲಿಟಿನಲ್ಲಿ ನಮಗೆ ಯಾವುದೇ ಮೇಜರ್ಸ್ ಇಶ್ಯೂಸ್ ಆದ್ರೆ ಇಲ್ಲ. ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಇಂಜ್ ಕ್ವಾಲಿಟಿ ನೋಡಬಹುದು, ಇಂಜ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಸ್ಟ್ರಾಂಗ್ ಆಗಾದ್ರೆ ಇದೆ. ಇದು ವೆಯ್ಟ್ 1.25 kg ಆದ್ರೆ ವೆಯ್ಟ್ ಬರುತ್ತೆ. ಪೋರ್ಟ್ಸ್ ಗಳನ್ನ ನೋಡಬಹುದು ನೀವು. ಪೋರ್ಟ್ಸ್ ರೈಟ್ ಸೈಡ್ ನಲ್ಲಿ ಲಾಕ್ ಪೋರ್ಟ್ ಇರುತ್ತೆ, USB 3.2 Gen 1 ಇರುತ್ತೆ, ಹೆಡ್ಫೋನ್ ಜಾಕ್ ಇರುತ್ತೆ, SD ಕಾರ್ಡ್ ರೀಡರ್ ಇದೆ. ಲೆಫ್ಟ್ ಸೈಡ್ ಅಲ್ಲಿ ನೋಡ್ಕೊಳ್ಳೋದಾದ್ರೆ ಟೈಪ್ ಸಿ 3.2 Gen 1 ಪೋರ್ಟ್ ಇದೆ, HDMI ಇದೆ, USB 3.2 Gen 1 ಪೋರ್ಟ್ ಇದೆ. ಕೀ ಕ್ವಾಲಿಟಿ ಚೆನ್ನಾಗಿದೆ. ಕೀ ಕ್ವಾಲಿಟಿಯಲ್ಲಿ ಯಾವ ಇಶ್ಯೂಸ್ ಆದ್ರೆ ಇಲ್ಲ. ಟ್ರ್ಯಾಕ್ ಪ್ಯಾಡ್ ಕೂಡ ಚೆನ್ನಾಗಿದೆ, ಬಟ್ ಸ್ವಲ್ಪ ಚಿಕ್ಕದಾಗಾದ್ರೆ ಕೊಟ್ಟಿದ್ದಾರೆ. ಇನ್ನು ಸ್ವಲ್ಪ ದೊಡ್ಡದಾಗಿ ಕೊಟ್ಟಿದ್ರೆ ಚೆನ್ನಾಗಿರೋದು, ತುಂಬಾನೇ ಚಿಕ್ಕದಾಗಿ ಕೊಟ್ಟಿದ್ದಾರೆ. ಇನ್ನು ಡಿಸ್ಪ್ಲೇ ನೋಡ್ಕೊಳ್ಳೋದಾದ್ರೆ ಇದರಲ್ಲಿ ನಮಗೆ 14 ಇಂಚು 2.8K OLED ಪ್ಯಾನೆಲ್ ಡಿಸ್ಪ್ಲೇ ಯೂಸ್ ಮಾಡಿದ್ದಾರೆ. ಈ ಪ್ರೈಸ್ ರೇಂಜ್ ನಲ್ಲಿ ಬೇರೆ ಯಾವ ಬ್ರ್ಯಾಂಡ್ ಕೂಡ 2.8K ಡಿಸ್ಪ್ಲೇ ತರ್ತಾ ಇಲ್ಲ. 400 ನಿಟ್ಸ್ ಬ್ರೈಟ್ನೆಸ್ ಇರುತ್ತೆ. ಇದರಲ್ಲಿ ನಾವು 75% ಕಿನ್ನ ಮೇಲೆ ಇಡಕ್ಕಾಗಲ್ಲ, ಅಷ್ಟು ಬ್ರೈಟ್ ಇರುತ್ತೆ. 90 Hz ರಿಫ್ರೆಶ್ ರೇಟ್ ಇರುತ್ತೆ. ಸೊ ನಾವು ಯೂಸ್ ಮಾಡುವಾಗ ನಮಗೆ ತುಂಬಾ ಸ್ಮೂತ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಇದರಿಂದ ಐಸೇಫ್ ನೊಂದಿಗೆ ಬರುತ್ತೆ, ಕಣ್ಣಿಗೆ ಯಾವ ಪ್ರಾಬ್ಲಮ್ಸ್ ಆದ್ರೆ ಇರಲ್ಲ. 100% DCI P3 ನೊಂದಿಗೆ ಬರುತ್ತೆ. ಇನ್ನು ಆಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಆಡಿಯೋ ಕ್ವಾಲಿಟಿಯಲ್ಲಿ ಯಾವ ಪ್ರಾಬ್ಲಮ್ಸ್ ಇಲ್ಲ, ಆಡಿಯೋ ಕ್ವಾಲಿಟಿ ಚೆನ್ನಾಗಿದೆ. ಇನ್ನು ಮೇನ್ ಆಗಿ ಲ್ಯಾಪ್ಟಾಪ್ ನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ಕೊಳ್ಳೋದಾದ್ರೆ ಇದು ನಮಗೆ i7 13700H ನೊಂದಿಗೆ ಬರುತ್ತೆ. ಅಪ್ ಟು 5 GHz ಕ್ಲಾಕ್ ಸ್ಪೀಡ್ ಇರುತ್ತೆ. ಇದರಲ್ಲಿ 14 ಕೋರ್ಸ್ ಗಳು ಮತ್ತು 20 ಥ್ರೆಡ್ಸ್ ಇರುತ್ತೆ. ಇಂಟೆಲ್ ಐರಿಸ್ ಎಕ್ಸ್ ಗ್ರಾಫಿಕ್ಸ್ ನ ಯೂಸ್ ಮಾಡಿದ್ದಾರೆ. 16GB LPDDR5 RAM ಇರುತ್ತೆ, 512GB SSD ಇರುತ್ತೆ, ವೈಫೈ 6E ಇರುತ್ತೆ, ವಿಂಡೋಸ್ 11 ಇರುತ್ತೆ ಮತ್ತು MS Office 2021 ನೊಂದಿಗೆ ಬರುತ್ತೆ. ಈಗ ರಿಯಲ್ ಟೈಮ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಸ್ಟೂಡೆಂಟ್ಸ್ ಗಳಾಗ್ಲಿ ಅಥವಾ ಆಫೀಸ್ ವರ್ಕ್ ಆಗಲಿ ಇದರಲ್ಲಿ ಆರಾಮಾಗಾದ್ರೆ ಯೂಸ್ ಮಾಡಬಹುದು, ಯಾವ ಲ್ಯಾಕ್ಸು ಇರಲ್ಲ. ಅಂಡ್ ಇದರಲ್ಲಿ ನಾವು ಬೇಸಿಕ್ ಎಡಿಟಿಂಗ್ ಕೂಡ ಮಾಡ್ಕೋಬಹುದು. ಇನ್ನು ಬೆಂಚ್ ಮಾರ್ಕ್ಸ್ ನೋಡೋದಾದ್ರೆ ಸಿನಿ ಬೆಂಚ್ ನಲ್ಲಿ ನಮಗೆ ಸಿಂಗಲ್ ಕೋರ್ ನಲ್ಲಿ 93 ಬಂದ್ರೆ ಮಲ್ಟಿ ಕೋರ್ ನಲ್ಲಿ 549 ಬಂದಿದೆ. ಗೀಕ್ ಬೆಂಚ್ ನಲ್ಲಿ ಸಿಂಗಲ್ ಕೋರ್ ಅಲ್ಲಿ ನಮಗೆ 2528 ಬಂದ್ರೆ ಮಲ್ಟಿ ಕೋರ್ ನಲ್ಲಿ 11529 ಬಂದಿದೆ. PC ಮಾರ್ಕ್ ನಲ್ಲಿ ಎಲ್ಲಾ ಟೆಸ್ಟ್ ಗಿಂತ ನಮಗೆ PC ಮಾರ್ಕ್ ಟೆಸ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇದರಲ್ಲಿ ಇದರ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಗೊತ್ತಾಗುತ್ತೆ. ಸೊ ಅದರಲ್ಲಿ ಇದು ನಮಗೆ 5929 ಬಂದಿದೆ. ಇದು ಒಳ್ಳೆ ಎಕ್ಸಲೆಂಟ್ ಸ್ಕೋರ್. ಈಗ ಈ ಲ್ಯಾಪ್ಟಾಪ್ ಅಲ್ಲಿ ಕಾನ್ಸ್ ಗಳ ಬಗ್ಗೆ ಮಾತಾಡ್ಕೊಳ್ಳೋದಾದ್ರೆ ಈ ಲ್ಯಾಪ್ಟಾಪ್ ಅಲ್ಲಿ ಎಲ್ಲಾ ಚೆನ್ನಾಗಿದೆ, ಬಟ್ ಯೂಸ್ ಮಾಡ್ತಾ ಇರೋವಾಗ ತುಂಬಾನೇ ಹೀಟ್ ಆಗುತ್ತೆ. ಈ ಲ್ಯಾಪ್ಟಾಪ್ ಎಷ್ಟೇ ಹೀಟ್ ಆದ್ರೂ ಕೂಡ ಪರ್ಫಾರ್ಮೆನ್ಸ್ ಅಲ್ಲಿ ಯಾವುದೇ ರೀತಿ ಲ್ಯಾಕ್ಸ್ ಆದ್ರೆ ಇರಲ್ಲ, ಚೆನ್ನಾಗಿ ವರ್ಕ್ ಆಗುತ್ತೆ. ಇವರು ಮಾಡಿದ ಮಿಸ್ಟೇಕ್ ಏನಂದ್ರೆ ಇಲ್ಲಿ ಅಪ್ಪರ್ ಕೀಬೋರ್ಡ್ ಹತ್ರ ಎಕ್ಸಾಸ್ಟ್ ಅನ್ನೋದು ನಮಗೆ ಚಿಕ್ಕದಾಗಿ ಕೊಟ್ಟಿದ್ದಾರೆ. ಸೊ ಅದು ಹೇರ್ ಹೊರಗಡೆ ಬರಕ್ಕೆ ನಮಗೆ ಕಮ್ಮಿ ಸ್ಪೇಸ್ ಇರೋದ್ರಿಂದ ಆ ಏರಿಯಾದಲ್ಲೂ ಹೀಟ್ ಆಗುತ್ತೆ. ಪ್ಲಸ್ ಆ ಏರಿಯಾ ಫುಲ್ ಸರೌಂಡಿಂಗ್ ಅಲ್ಲಿ ಫುಲ್ಲು ಮೆಟಲ್ ಅಪ್ಪರ್ ಕೀಬೋರ್ಡ್ ಏನಿದೆ ಇಲ್ಲೆಲ್ಲ ನಮಗೆ ಫುಲ್ ಹೀಟ್ ಆಗುತ್ತೆ. ಇದನ್ನ ನಾವು ಟೆಸ್ಟ್ ಮಾಡಿದಾಗ ಅಬೌವ್ 95 ಡಿಗ್ರಿ ಆದ್ರೆ ಹೋಯ್ತು. ಇದು ಎಕ್ಸ್ಟರ್ನಲ್ ಆಗಲ್ಲ. ಥರ್ಮೋಮೀಟರ್ ಅಲ್ಲಿ ನಾವು ಟೆಸ್ಟ್ ಮಾಡಿದಾಗ ಒಂದು ಲ್ಯಾಪ್ಟಾಪ್ 40 ಬರುತ್ತೆ, ಒಂದು ಲ್ಯಾಪ್ಟಾಪ್ ಅಲ್ಲಿ 36 ಬರುತ್ತೆ, ಬಟ್ ಇದರಲ್ಲಿ 46 ಡಿಗ್ರಿ ಬರ್ತಿದೆ. ಈ ಲ್ಯಾಪ್ಟಾಪ್ ನಲ್ಲಿ ಇದೇ ಬಿಗ್ ಮೈನಸ್ ಪಾಯಿಂಟ್. ಹೀಟ್ ಮ್ಯಾಟರ್ ಅಲ್ಲ ಅಂತ ಅಂದ್ರೆ ಇದೇ ಬೆಸ್ಟ್ ಲ್ಯಾಪ್ಟಾಪ್ ಈ ಬೆಲೆಯಲ್ಲಿ, ಬಟ್ ಇಷ್ಟೊಂದು ಹೀಟ್ ಆಗ್ತಾ ಇರೋದ್ರಿಂದ ಹೇಗೆ ಯೂಸ್ ಮಾಡಕ್ಕಾಗುತ್ತೆ. ಇನ್ನು ವೆಬ್ ಕ್ಯಾಮ್ರಾ ಬಗ್ಗೆ ಮಾತಾಡ್ಕೊಳ್ಳೋದಾದ್ರೆ ಇದರಲ್ಲಿ ನಮಗೆ QHD ವೆಬ್ ಕ್ಯಾಮ್ರಾ ಯೂಸ್ ಮಾಡಿದ್ದಾರೆ. ಇದೊಂದ್ಸರಿ ಕ್ಯಾಮ್ರಾ ಕ್ವಾಲಿಟಿ ನೋಡಿ ಹೇಗಿದೆ ಅಂತ. ಸೊ ಇವಾಗ ನೀವೇನಾದ್ರೆ ಈ ವಿಡಿಯೋ ನೋಡ್ತಾ ಇದ್ರೆ ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು ಏಸಸ್ ಸ್ವಿಫ್ಟ್ ಗೋ ಲ್ಯಾಪ್ಟಾಪ್ ಅಲ್ಲಿ. ಸೊ ವಿಡಿಯೋ ಕ್ವಾಲಿಟಿ ಮತ್ತು ಆಡಿಯೋ ಕ್ವಾಲಿಟಿ ಆದ್ರೆ ಜಡ್ಜ್ ಮಾಡ್ಬೋದು. ಸೇಮ್ ಲೈಟಿಂಗ್ ಕಂಡೀಷನ್ ಅಲ್ಲಾದ್ರೆ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದೀವಿ. ಸೊ ಈ ಬೆಲೆಯಲ್ಲಿ ನಮಗೆ ಇದೇ ಎಕ್ಸಲೆಂಟ್ ಆಗಿ ಕೊಡ್ತಾ ಇರೋ ಕ್ವಾಲಿಟಿ ಕೊಡ್ತಾ ಇರೋಂಥ ಲ್ಯಾಪ್ಟಾಪ್. ಇನ್ನು ಇದರ ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತಾಡ್ಕೊಳ್ಳೋದಾದ್ರೆ ಇದು ನಾವು 75% ಬ್ರೈಟ್ನೆಸ್ ಅಲ್ಲಿ ಇಟ್ಕೊಂಡು ಟೆಸ್ಟ್ ಮಾಡಿದಾಗ ವಿಡಿಯೋಸ್ ಪ್ಲೇ ಮಾಡಿದ್ರೆ ನಮಗೆ 1 ಅವರ್ಗೆ 19% ಆದ್ರೆ ಡ್ರಾಪ್ ಆಯ್ತು. ಅಂದ್ರೆ ಓನ್ಲಿ ಯೂಟ್ಯೂಬ್ ವಿಡಿಯೋಸ್ಗೆ ನಮಗೆ ಒಂದು 5 ಅವರ್ ಆದ್ರೆ ಬರುತ್ತೆ. ಇಫ್ ಇನ್ ಕೇಸ್ ನೀವೇನಾದ್ರೂ ಹೆವಿ ವರ್ಕ್ ಮಾಡ್ತೀರಾ ಅಂತಂದ್ರೆ ಲೆಸ್ ದನ್ 4 ಅವರ್ಸ್ ಬರುತ್ತೆ. ಸೊ ಈ ವಿಡಿಯೋನ ಅವಾಗ್ಲಿಂದ ಒಂದು 15 ನಿಮಿಷದಿಂದ ಆದ್ರೆ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ನಾವು ಈ ಲ್ಯಾಪ್ಟಾಪ್ನ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ, ಆದ್ರೂ ಕೂಡ ಈ ಏರಿಯಾದಲ್ಲಿ ಎಕ್ಸಾಸ್ಟ್ ಹತ್ರ ನಮಗೆ ತುಂಬಾನೇ ಹೀಟ್ ಆಗಿದೆ. ಸೊ ಈ ಲ್ಯಾಪ್ಟಾಪ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ವೆಬ್ ಕ್ವಾಲಿಟಿ ಚೆನ್ನಾಗಿದೆ, ಡಿಸೈನ್ ಚೆನ್ನಾಗಿದೆ ಮತ್ತು ಬಿಲ್ಡ್ ಕ್ವಾಲಿಟಿ ಎಲ್ಲಾನು ಚೆನ್ನಾಗಿದೆ. ಸೊ ಈ ಬೆಲೆಗೆ ನಾವು ಇದನ್ನ ಬೈ ಮಾಡ್ಬೋದಾ ಅಂತ ಅಂದ್ರೆ ಓವರ್ ಆಲ್ ಇದನ್ನ ತಗೋಬೋದಾ ಅಂತ ಅಂದ್ರೆ ಇದರಲ್ಲಿ 2 ವೇರಿಯಂಟ್ ಆದ್ರೆ ಬರುತ್ತೆ. ಒಂದು i7 ಮತ್ತೊಂದು i5. i7 ವೇರಿಯಂಟ್ ನಮಗೆ 73,000 ಇದೆ, i5 ವೇರಿಯಂಟ್ ನಮಗೆ 60,000ಕ್ಕೆ ಬರುತ್ತೆ.
ಸೊ ಈ ಬೆಲೆಗೆ ನಾವು ಈ ಲ್ಯಾಪ್ಟಾಪ್ನ ತಗೋಬೋದಾ ಅಂತ ಅಂದರೆ ಬ್ಯಾಟ್ರಿ ಬ್ಯಾಕಪ್ಪು ಮತ್ತು ಈಟಿಂಗ್ ಇಶ್ಯೂ ಇವೆರಡು ನೀವು ಕನ್ಸಿಡರ್ ಮಾಡಲ್ಲ ಅಂತ ಅಂದರೆ ನೀವು ಆರಾಮಾಗಿ ಈ ಲ್ಯಾಪ್ಟಾಪ್ನ ತಗೋಬೋದು. ಎಕ್ಸಲೆಂಟ್ ಆಗಿ ವರ್ಕ್ ಆಗುತ್ತೆ, ಇದರಲ್ಲಿ ಯಾವುದೇ ನೋ ಇಶ್ಯೂಸು. ಇಫ್ ಇನ್ ಕೇಸ್ ನೀವೇನಾದ್ರು ಈ ಲ್ಯಾಪ್ಟಾಪ್ನ ಬೈ ಮಾಡ್ತೀರಾ ಅಂತ ಅಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ಗಳಲ್ಲಿ ಇದರ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಬೈ ಮಾಡ್ಬೋದು. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.